ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಡ್ಲಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಇವತ್ತು ಬಂದುಬಿಟ್ಟು ಬೆಳಗ್ಗೆನೇ ಚಟ್ನಿ ಯಾಕಪ್ಪ ಅಂತ ಹೇಳಿದರೆ, ಆಲ್ಮೋಸ್ಟ್ ನಾನು ಜಾಸ್ತಿ ಸಾಂಬಾರು ಮಾಡೋದು. ಇವತ್ತು ಚಟ್ನಿ ಏನಕ್ಕಂದರೆ ಸಾಂಬಾರು ಮಾಡಿದರೆ ವೇಸ್ಟ್ ಆಗುತ್ತೆ. ಊರಿಗೆ ಹೊರಟಿದ್ದೀವಿ ಹಬ್ಬ ಇರೋದ್ರಿಂದ, ಹಂಗಾಗಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಬಂದುಬಿಟ್ಟು ಮಂಗಳವಾರದ ವ್ಲಾಗು ನೋಡ್ತಾ ಇರ್ಬೋದು. ಬೆಳಗ್ಗೆ ರಂಗೋಲಿ ಈ ಥರ ಹಾಕಿದ್ದೀನಿ ಇವತ್ತು. ಇನ್ನು ವೇದು ಪಾಪು ಮಲಗಿದ್ದಾನೆ, ಎದ್ದಿಲ್ಲ. ಸ್ವಲ್ಪ ಲೇಟಾಗಿಯೇ ಎದ್ದೇಳ್ತಾನೇನೋ ಗೊತ್ತಿಲ್ಲ. ನೈಟ್ ಬಂದುಬಿಟ್ಟು ಅವ್ರ ಅಪ್ಪಾಜಿ ಹತ್ರ ಫೋನ್ ಆಟೋ ಮಾಡಿ ಇಸ್ಕೊಂಡ್ಬಿಟ್ಟು ಕೊಡದೇನೆ ಇದ್ದಾನೆ. ಹಾಗಾಗಿ ಅದಾದಮೇಲೆ ಇವಾಗ ಬಂದುಬಿಟ್ಟು ಊರಿಗೆಲ್ಲ ರೆಡಿ ಆಗಿಬಿಟ್ಟು ಮುದ್ದೆ ಬೆಂಡೆಕಾಯಿ ಚಟ್ನಿ ಊಟ ಮಾಡಿಕೊಂಡು ಹೊರಟಿದ್ದೀವಿ. ವೇದು ಪಾಪದ ಈ ಡ್ರೆಸ್ ಬಂದುಬಿಟ್ಟು ಬರ್ತಡೇ ಡ್ರೆಸ್ಸು. ಹಾಕಿರಲಿಲ್ಲ, ಅವಾಗ ಹಾಕಿರೋದೆ, ಮತ್ತು ಇವಾಗ ಹಾಕಿದ್ದೀನಿ. ವೇದು ಪಾಪುಗೆ ಟೋಪಿ ಹಾಕ್ಕೊಂಡು ಕರ್ಕೊಂಡು ಹೊರಟಿದ್ದೀವಿ. ಇವಾಗ ಬಂದು ಸೋನೆ ಹಿಡ್ದಿದೆ ನಮ್ಮ ಕಡೆ, ನೋಡ್ತಾ ಇರ್ಬೋದು. ಇವಾಗ ಬಂದು ನಾವು ದುರ್ಗ ಹೋಗ್ತಾ ಇರೋಂಥದ್ದು. ಯಾಕಪ್ಪ ಅಂತಂದರೆ ನನ್ನ ಮೂಗ್ಬಟ್ಟು ಕಳೆದೋಗಿದೆ, ಹಾಗಾಗಿ ಮೂಗ್ಬಟ್ಟು ತಗೊಂಡ್ಬಿಟ್ಟು ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲ ಅಂದಿದ್ರೆ ಹಿಂಗೇನೆ ನಮ್ಮೂರಿಂದ ಅಡ್ಡ ಏನಿದೆ ಅಲ್ಲೇನೆ ಹೋಗ್ಬೋದಾಗಿತ್ತು. ಇವಾಗ ಬಂದಿದ್ದಾಯಿತು. ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಯಾವುದೇ ಥರದ ವೀಡಿಯೋ ಮಾಡ್ಕೊಂಡಿಲ್ಲ. ಮೂಗ್ಬಟ್ಟು ತಗೊಂಡು ಬಂದೆ. ಮನೆಗೆ ಬಂದ ತಕ್ಷಣ ಹಬ್ಬದ ವಾತಾವರಣ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಎರಡು ಮನೆ ಮುಂದೆನೂ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನಾನು ಬಂದು ಇವತ್ತು ಬಂದಿರೋಂಥದ್ದು ಯಾವ ಊರು ಅಂತ ನಿಮಗೆಲ್ಲ ಅನಿಸ್ತಾ ಇರುತ್ತೆ. ನಾನು ಬಂದಿರೋಂಥದ್ದು ನನ್ನ ತವ್ರ ಮನೆಗೆ. ನಾವು ಎಷ್ಟೇ ಬೆಳೆದು ದೊಡ್ಡವರಾಗಿರ್ಬೋದು, ಚಿಕ್ಕ ಮಕ್ಕಳು ಥರ ಫೀಲ್ ಆಗಿಬಿಡುತ್ತೆ ತವ್ರ ಮನೆಗೆ ಬಂದ ತಕ್ಷಣ. ಅಮ್ಮ ಬಂದು ಇವತ್ತು ಮನೇಲೇ ಇದ್ದಾರೆ. ವರ್ಷ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾಯಿದ್ರು, ಇವತ್ತು ರಜಾ ಹಾಕ್ಬಿಟ್ಟು ಮನೇಲೇ ಇದ್ದಾರೆ. ಅಮ್ಮ ಮನೇಲಿರೋದಕ್ಕಂತೂ ಇನ್ನೂ ಖುಷಿ, ಇನ್ನೂ ಇಂಟ್ರೆಸ್ಟ್ ಬಂದಿದೆ ಹಬ್ಬ ಮಾಡೋದಕ್ಕೆ. ಯಾರು ಕಂಡು ಬೀಳುತ್ತೋ ನಮ್ಮ ಖುಷಿಗೆ ಅಂದ್ಕೊಂಡು ಬಿದ್ದೇ ಬಿಡ್ತು ಕೊನೆಗೆ. ಮೊದಲಿಂದನೂ ಅಷ್ಟೇ, ನಮ್ಮಮ್ಮ ಯಾವಾಗಲೂ ರಜಾ ಹಾಕೋಕ್ಕೆ ಇಷ್ಟಪಡ್ತಿದ್ದಿಲ್ಲ. ಮತ್ತು ಅಲ್ಲಿ ಮಕ್ಳನ್ನ ನೋಡ್ಕೊಳೋದು ಬೇರೆ ಬೇರೆ, ಏನಾದರೂ ಕೆಲಸ ಆದರೆ ಒಂದು ಹೋಯ್ತು. ಮಕ್ಳನ್ನ ಬೇರೆ ಚಿಕ್ಕ ಮಕ್ಳನ್ನ ನೋಡ್ಕೊಳೋಂಥದ್ದಲ್ಲ. LKG UKGನ ಈ ವರ್ಷನೇ ನೋಡಿ ರಜಾ ಹಾಕಿರೋದು. ನಾನು ಸೋಮವಾರ ಬಂದು ಮಂಗಳವಾರ ನಂದೇ ಫುಲ್ ಕೆಲಸ ಆಗಿರ್ತಾ ಇತ್ತು. ಇವತ್ತು ಬಂದುಬಿಟ್ಟು ನೋಡ್ತಾ ಇರ್ಬೋದು, ಈ ಇಯರಿಂಗ್ಸ್ ಆ್ಯಂಟಿಕ್ ಹಾಕ್ಕೊಂಡು ಬಂದಿದ್ದೀನಿ. ಯಾಕಂದರೆ ತುಂಬ ದಿನ ಆಗಿತ್ತು, ಯಾಕೋ ಹಾಕೊಬೇಕಂತ ಕೂಡ ಅನ್ನಿಸ್ತು. ಹಂಗಾಗಿ ಹಾಕ್ಕೊಂಬಂದೆ. ನಾನು ಬರೋ ಅಷ್ಟರಲ್ಲಿ ಅಮ್ಮ ಮಟನ್ ತರಕ್ಕೆ ಹೋಗಿದ್ರು, ಅಮ್ಮ ಇರಲಿಲ್ಲ. ಇವಾಗ ಬಂದುಬಿಟ್ಟು ಮಟನ್ ಎಲ್ಲ ಕಟ್ ಮಾಡಿಕೊಟ್ರು. ನನ್ನ ತಮ್ಮನ ಹೆಂಡತಿ ಬಂದುಬಿಟ್ಟು ಫ್ರೈ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಮಾಡೋಕ್ಕಿಟ್ಟಿದ್ದಾಳೆ. ನಾನು ಬಂದು ಅಪ್ಪನಿಗೆ ಫ್ರೈ ಮಾಡಿಕೊಡ್ತೀನಿ. ಯಾಕಂದರೆ ಅವರು ಮಾಡೋಂಥ ಫ್ರೈ ಬೇರೆ ಥರ, ಅಂದರೆ ಚಿಕನ್ ಮಸಾಲ, ಗರಂ ಮಸಾಲ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನನ್ನ ತಮ್ಮನಿಗೆ ಅದು ಇಷ್ಟ ಅಂತ ಅವಳು ಮಾಡಿಕೊಡ್ತಾ ಇದ್ದಾಳೆ. ನಾನು ಬಂದುಬಿಟ್ಟು ಅಪ್ಪನಿಗೋಸ್ಕರ ಮೇಕೆ ಮಟನ್ನು, ನಮ್ಮ ಅಪ್ಪಾಜಿ ಕೆಮ್ಮಿರೋದ್ರಿಂದ ಅವ್ರು ಮೇಕೆ ಮಟನ್ ಅಷ್ಟೇ ತಿನ್ನೋದು, ಕುರಿ ಮಟನ್ ತಿನ್ನಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಮಾಡ್ತಾ ಇದ್ದಾಳೆ. ಇವಾಗ ಅಮ್ಮ ಬಂದುಬಿಟ್ಟು ಪಾಪ ಮಟನ್ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ಒಂದು ಕುರಿ ತಗೊಂಡು ಅದರಲ್ಲಿ 3 ಭಾಗ, ಅಂದರೆ ನನ್ನ ಇಬ್ಬರು ತಂಗಿಯರಿಗೆ ಮತ್ತು ಅಮ್ಮವ್ರಿಗೆ ಈ ಥರ. ಈ ಜಾತ್ರೆ ಮಾರಮ್ಮನ ಹಬ್ಬ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ. ಜಾತ್ರೆ ಇದೆ ನಮ್ಮೂರಲ್ಲಿ. ಜಾತ್ರೆ ಬಂದುಬಿಟ್ಟು ಜನವರಿ ತಿಂಗಳಲ್ಲಿ ಏನು ಶೂನ್ಯಮಾಸ ಇರುತ್ತೆ, ಆ ಟೈಮಲ್ಲಿ ಜಾತ್ರೆ ಆಗೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಮೊದಲಿದ್ದನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡೋವಂಥ ಜಾತ್ರೆ ಅದು. ಒಂದು ವರ್ಷವೂ ತಪ್ಪಲ್ಲ, ಪ್ರತಿ ವರ್ಷವೂ ಮಾಡ್ತಾರೆ. ಕೆಲವೊಂದು ಊರಲ್ಲಿ 3 ವರ್ಷಕ್ಕೊಂದ್ಸರಿ, 5 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಅಮ್ಮರೂರಲ್ಲಿ ಹಂಗೇನಿಲ್ಲ, ಪ್ರತಿ ವರ್ಷವೂ ಜಾತ್ರೆ ಮಾಡ್ತಾರೆ. ಹಂಗಾಗಿ ಮಾರಮ್ಮನ ಹಬ್ಬ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾರೆ. ನಮ್ಮ ಅಮ್ಮನಿಗೆ ಪಾಪ ಕೊಯ್ಯೋಕ್ಕಾಗ್ತಾಯಿಲ್ಲ ಸ್ವಲ್ಪ, ಯಾಕಂತಂದರೆ ಮೊದಲು ಚೆನ್ನಾಗಿ ಅರ್ಥವಾಗಿತ್ತು. ಇವಾಗ ಬಂದುಬಿಟ್ಟು ಚಿಕ್ಕಮ್ಮರು ಕೂಡ ಇಸ್ಕೊಂಡು ಹೋಗಿದ್ರಲ್ಲ ಭಾಳ ಮಟನ್, ಅಲ್ಲಿ ಕೂಡ ಕಟ್ ಮಾಡಿದ್ಮೇಲೆ ಹಂಗೆ ಅದು ಕೊಯ್ತಾ ಮಣ್ಣಿನ ಥರ ಆಗ್ಬಿಡ್ತವೆ. ಹಂಗಾಗಿ ಸಾಕ್ತಾ ಇಲ್ಲ. ನನಗಂತೂ ಅವ್ರ ಅಪ್ಪಾಜಿ ಎಲ್ಲಿ ಬಸ್ ಹತ್ತಿಸ್ತಾರೋ ಅಂತ ಭಯ ಆಗಿತ್ತು. ಬಟ್ ಹತ್ತಿಸ್ಲಿಲ್ಲ, ಸೀದಾ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಆಮೇಲೆ ಅಂಗಡಿಗೆ ಹೋದ್ರು ಅವರು. ವೇದು ಪಾಪು ಡ್ರೆಸ್ಸು ಹೋದ ವರ್ಷ ಹಾಕಿರೋ ಅಂಥದ್ದು ಈ ವರ್ಷ ಹಾಕ್ಕೊಂಡಿದ್ದಾನೆ ನೋಡಿ. ಇವಾಗ ನವಂಬರ್ ಬಂದರೆ 1 ವರ್ಷ ಫುಲ್ ಆಗುತ್ತೆ. ನಾನು ಬಂದು ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರು ಬಂದು ಹೂವು ಕೊಡಿಸಿದ್ರು, ಹಂಗಾಗಿ ಹೂವು ಮುಡ್ಕೊಂಡೆ ಬಂದಿದ್ದೀನಿ. ಅಮ್ಮ ಕೂಡ ನೆನ್ನೆ ತೊಗೊಂಬಂದಿದ್ದಾರೆ ಹೂವು. ನಾನು ಬಂದು ಇದು ಆ್ಯಂಟಿಕ್ ಜುಮ್ಕ ಇಟ್ಕೊಂಡಿರೋ ಅಂಥದ್ದು. ಜಾಸ್ತಿ ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾವಾಗಾದರೂ ಹಿಂಗೆ ಹಬ್ಬದಲ್ಲಾದರೂ ಹಾಕ್ಕೊಳ್ರಿ ಅಂತ ನಮ್ಮಮ್ಮ ಅಂದೆ ಅಂತ ಇರ್ತಾರೆ. ಇದ್ರೂ ಇಲ್ದರಂಗೆ ಹಾಕಿರ್ತೀರ ಅಂತ, ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನು. ಬೆಳಗ್ಗೆನೇ ಬಂದು ಅಮ್ಮ ಮಟನ್ ಸಾಂಬಾರಿಗೆ ಏನು ಕುರಿ ಮಟನ್ ಇತ್ತು ಅದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಮಸಾಲೆನ. ಇವಾಗೇನು 2 kg ಮೇಕೆ ಮಟನ್ ಇದೆ, ಅದಕ್ಕೆ ಮಾತ್ರ ರೆಡಿ ಮಾಡ್ತಾ ಇದ್ದೀನಿ. ಕಾಯೆಲ್ಲ ಕುಟ್ಕೊಂತ ಚಿಕ್ಕದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ತುರ್ಕೊಳ್ಳೋ ಅಂಥದ್ದು ಏನಿಲ್ಲ, 1 ಕಾಯಷ್ಟು ಮಾತ್ರ ಹಾಕ್ತಾ ಇದ್ದೀನಿ, ಯಾಕಂದರೆ ಒಬ್ರಿಗೆ ಅಲ್ವಾ. ಹಂಗಾಗಿ ವೇದು ಪಾಪ ಅಂತೂ ವಾಯ್ಸ್ ಅವ್ರು ಕೊಡೋಕ್ಕೆ ಬಿಡ್ತಾ ಇಲ್ಲ. ಅಮ್ಮ ಆನೆ ಪಾಪ ಊಟ ಮಾಡಿಸು ಅಂತ ಇದ್ದಾನೆ.
ನಾನು ಯಾಕಂದರೆ ಊಟ ಮಾಡ್ತಾನೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಹಂಗಾಗಿ ಇವಾಗ ಬಂದು ನೋಡ್ತಾ ಇರ್ಬೋದು. ಇದು ಚಿಕ್ಕದು ಒಂಥರ ಚಾಕು ಏನಿರುತ್ತೆ ಅದರಲ್ಲಿ ಕುಟ್ಟಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾ ಇಲ್ಲ. ಹಾಗಾಗಿ ಮೊಳೆ ತಗೊಂಡು ಕುಟ್ಟಿ ಆಮೇಲೆ ಚಾಕುನಲ್ಲಿ ಎಬ್ಬಿದ್ರೆ ಬರುತ್ತೆ ಅಂತ. ನನಗೆ ಒಂದೊಂದು ಟೈಮ್ ಫುಲ್ಲು ಭಯ ಆಗಿಬಿಡುತ್ತೆ, ಯಾಕಂದರೆ ಎಲ್ಲಿ ಕೈಗೆ ಜಾರಿ ಬಿದ್ದುಬಿಡುತ್ತೆ ಅನ್ನೋ ಭಯ. ಇನ್ನು ಇವಾಗ ಫ್ರೈ ಏನು ಮಾಡ್ತಾ ಇದ್ದಾಳೆ, ಆ ಫ್ರೈ ಆದಮೇಲೆ ಇಲ್ಲಷ್ಟೇ ಊಟ ಮಾಡೋ ಅಂಥದ್ದು. ಆಮೇಲೆ ನಾನು ಸಂಜೆ ಬಂದುಬಿಟ್ಟು ತಂಗಿಯರ ಮನೆಗೆ, ಇಬ್ಬರು ತಂಗಿಯರ ಮನೆಗೆ ಹೋಗಿ ಊಟ ಮಾಡಬೇಕು, ಇಲ್ಲಾಂದರೆ ಅವ್ರು ಬೇಜಾರಾಗ್ತಾರೆ. ಹಂಗಾಗಿ ಸಂಜೆ ಊಟ ಅಲ್ಲಿ, ಮಧ್ಯಾಹ್ನ ಊಟ ಇಲ್ಲಿ. ಪ್ರತಿ ವರ್ಷವೂ ಅಷ್ಟೇ ಇದೇ ಥರ. ಇವಾಗ ಬಂದುಬಿಟ್ಟು ನನ್ನ ತಮ್ಮನ ಹೆಂಡ್ತಿ ಫ್ರೈ ಮಾಡೋಕೆ ಇಟ್ಟಿದ್ದಾಳೆ. ಇವಳು ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡೋ ಅಂಥದ್ದು. ಬಟ್ ನಾವು ಆ ಥರ ಎಲ್ಲ ನ್ಯಾಚುರಲಾಗಿ ಮನೇಲಿ ಏನಿರುತ್ತೋ ಅದೇ ಐಟಮಲ್ಲಿ ಸಾಂಬಾರಿಗೆ ಏನು ಹಾಕ್ತೀವಿ ಅದನ್ನೇ ಹಾಕ್ಬಿಟ್ಟು ಮಾಡೋ ಅಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಳೆ, ನಾವು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಲ್ಲ. ಖಾರದಲ್ಲಿ ಮಸಾಲೆ ರುಬ್ಬಕ್ಕೆ ಏನು ಹಾಕ್ಕೊಂಡಿರ್ತೀವಿ ಅದೇ ಥರ. ನನ್ನ ತಮಗೆ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ, ಹಂಗಾಗಿ ಅವ್ರ ಮನೆಯವ್ರಿಗೆ ಅವಳೇ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಅವಳ ಹತ್ರನೇ ಮಾಡಿಸ್ತಾ ಇದ್ದೀವಿ. ನಾನು ಇನ್ನು ಮೇಕೆ ಮಟನಿಂದ ಏನಿದೆ ಅದನ್ನು ನಾನು ಮಾಡೋಣ ಅಂತ. ಎಲ್ರದ್ದು ಒಂದೊಂದು ಕೈ ಬಿದ್ದಿದೆ, ಯಾಕಂದರೆ ಯಾರಿರ್ತೀವೋ ಅವರು ಈ ಥರ ಸೌಟಲ್ಲಿ ತಿರುವಂಥದ್ದು. ಇವಾಗ ಬಂದುಬಿಟ್ಟು ಅಮ್ಮ ಆಡಿಸ್ತಾ ಇದ್ದಾರೆ ಕೈನ, ಯಾಕಂದರೆ ತಳ ಹಾಕ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ಫಸ್ಟ್ಗೆ ಬಂದುಬಿಟ್ಟು ನೀರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ದಾಳೆ. ಅದಾದಮೇಲೆ ಮಟನ್ ಹಾಕಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಇನ್ನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿರೋ ಅಂಥದ್ದು, ಇನ್ನೇನು ಇದರಲ್ಲಿ ಹಾಕಿಲ್ಲ. ಕರಿಬೇವು ಹಾಕಿದ್ಲೋ ಇಲ್ಲೋ ನಾನು ನೋಡಲಿಲ್ಲ. ಫಸ್ಟ್ ಇದಾಗಬಿಡಲಿ ಆಮೇಲೆ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. ಈ ಕಡೆ ಒಲೆ ಮೇಲೆ ಇಟ್ಬಿಡೋಣ ಅಂತ ಒಂದು ಸರಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಒಗ್ಗರಣೆ ಆದಮೇಲೆ ನೋಡ್ತಾ ಇರ್ಬೋದು. ಇವಾಗ ಮಟನ್ ಹಾಕ್ತಾ ಇದ್ದಾಳೆ. ಸುಮಾರು ಒಂದು 1.5 kg ಅಷ್ಟು ಮಟನ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಬಂದುಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದಾರೆ ನಮ್ಮಮ್ಮ, ಯಾಕಂದರೆ ನನ್ನ ತಮ್ಮನ ಹೆಂಡತಿ ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ವಜಾ ಬಿಟ್ಟು ತಿರುಗೋದು ಬೇಡ ಅಂತ ಹೇಳ್ಬಿಟ್ಟು. ಎಷ್ಟು ಆಸೆ ನಮ್ಮಮ್ಮನಿಗೆ ಸೊಸೆ ಮೇಲೆ, ನಮಗಂತೂ ಈ ಭಾಗ್ಯ ಇಲ್ಲ, ಪುಣ್ಯ ಮಾಡಿದ್ದಾಳೆ ಸೊಸೆ. ಇವಾಗ ಬಂದುಬಿಟ್ಟು ಸ್ಟಾರ್ಟಿಂಗು ಮಟನ್ ಹಾಕಿದ್ಮೇಲೆ, ಸ್ಟಾರ್ಟಿಂಗ್ ಅಂತ ಏನಲ್ಲ, ಮಟನ್ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಮ್ಮಮ್ಮ ನೀಟಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ವಿಡಿಯೋ ನಾನು ಮಾಡಿದ್ದಲ್ಲ, ಟ್ರೈಪಾಡ್ಗೆ ಹಾಕಿಟ್ಟಿದ್ದು, ಹಂಗಾಗಿ ಸ್ವಲ್ಪ ಇದು ಅರ್ಥ ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಇವಾಗ ಬಂದುಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಟ್ಟರು ನಮ್ಮಮ್ಮ. ಇದರಲ್ಲಿ ಒಂದು 10 ನಿಮಿಷ ಬೆಂದ ಮೇಲೆ ಇದೇನು ಗರಂ ಮಸಾಲ ಪೌಡ್ರ್ ಏನಿದೆ ನೋಡ್ತಾ ಇರ್ಬೋದು. ಇವಾಗ ಹಾಕ್ತಾ ಇದ್ದಾರೆ ಗರಂ ಮಸಾಲ ಪೌಡ್ರನ್ನ. ಒಂದು 10 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನಮ್ಮಮ್ಮ ಹಂಗೆ ಬಿಟ್ಟಿದ್ರು, ಮಿಕ್ಸ್ ಕೊಟ್ಬಿಟ್ಟು 10 ನಿಮಿಷ ಆದಮೇಲೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಏನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ. ಇವಾಗ ನಮಗೆ ಎಷ್ಟು ಬೇಕೋ ಒಂದಷ್ಟು ನೀರು ಹಾಕ್ಕೊಂಬಿಟ್ಟು ವಿಸಿಲ್ ಹಾಕಿ ಮುಚ್ಚಿಟ್ರೆ ರೆಡಿ. ಇನ್ನೂ ಉಪ್ಪು ಹಾಕಿಲ್ಲ. ಮತ್ತು ಇದು ಕೊತ್ತಂಬರಿ ಮತ್ತು ಪುದೀನ ಪೇಸ್ಟು, ಸ್ವಲ್ಪ ಪುದೀನ ಬಂದುಬಿಟ್ಟು ಒಗ್ಗರಣೆಗೆ ಹಾಕಿದ್ರು. ಇವಾಗ ನೋಡ್ತಾ ಇರ್ಬೋದು ಅವಳೇನೆ ನೀರು ಹಾಕ್ತಾ ಇದ್ದಾಳೆ, ಅದಕ್ಕೆ ಎಷ್ಟು ಬೇಕು ಅಷ್ಟೇ. ಯಾಕಂದರೆ ನಾವು ಈ ಥರ ಯಾವತ್ತೂ ಮಾಡಿಲ್ಲ ನಮ್ಮ ಮನೆಯಲ್ಲಿ, ಹಂಗಾಗಿ ಅಮ್ಮನಿಗೂ ಕೂಡ ಇದು ಬರಲ್ಲ ಅಂತ ಹೇಳ್ಬಿಟ್ಟು ಅವಳ ಹತ್ರನೇ ಮಾಡಿಸ್ತಾ ಇದ್ದಾರೆ. ಇವಾಗ ಬಂದು ಎಲ್ಲನೂ ನೀಟಾಗಿ ಪ್ರೆಸ್ ಮಾಡಿದ್ಲು, ಯಾಕಂದರೆ ಮೇಲೆ ಆಗಿರುತ್ತೇನೋ ಅಂತ ಅವಳಿಗೂ ಒಂದು ಸರಿ ಹಂಗೆ ಅನಿಸಿರುತ್ತೆ. ನಮ್ಮಮ್ಮ ಬೇಡ ಮಾತಿರು, ಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ಎಲ್ಲನೂ ಹಾಕ್ಬಿಟ್ಟು ಇವಾಗ ಒಂದು 10 ನಿಮಿಷ, 1/4 ಗಂಟೆ ಅಷ್ಟು ಕುದಿಯೋದಕ್ಕೆ ಬಿಟ್ಟಿದ್ರು. ಇನ್ನು ಏನು ಲಿಡ್ ಕ್ಲೋಸ್ ಮಾಡಿಲ್ಲ. ನಾನು ಕೆಳಗಡೆ ಕೂತ್ಕೊಂಡು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವರು ಈ ಅಡುಗೆ ಕೆಲಸ ಎಲ್ಲ ಮಾಡಬೇಕಾದ್ರೆ ಅಮ್ಮ ಮತ್ತು ಸೊಸೆ ಇಬ್ಬರೂ ಜೊತೆಗೆ ನಿಂತ್ಕೊಂಡು ಮಾಡ್ತಿದ್ರು. ಯಾಕಂದರೆ ಅವಳು ಮಿಸ್ಸಾಗಿ ಎಲ್ಲಿ ತಿರುಗಿ ಬಿಡ್ತಾಳೋ ಅಂತ ನಮ್ಮ ಅಮ್ಮನಿಗೆ ಭಯ, ಹಂಗಾಗಿ ಅವ್ರ ಹಿಂದೆನೇ ನಿಂತಿದ್ದಾರೆ. ನೋಡ್ತಾ ಇರ್ಬೋದು ಇವಾಗ ಮೆಲ್ಲಕ್ಕೆ ಕುದಿ ಬಂತು. ಇದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಎಲ್ಲ ಮುಗಿದ್ಮೇಲೆ ನಾನು ಕೂಡ ತಿಂದೆ. ಇದು ಬಂದುಬಿಟ್ಟು ಮಂಗಳವಾರದ ವಿಡಿಯೋ. ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದು ಗುರುವಾರ. ತುಂಬ ಚೆನ್ನಾಗಿತ್ತು. ಬಟ್ ನಾವು ಯಾವಾಗಲೂ ಇದಕ್ಕಿಂತ ಇಷ್ಟ ಅಂತಂದರೆ ಮಾಮೂಲು ನಾವೇನು ಮಾಡ್ತೀವಿ ನ್ಯಾಚುರಲ್ಲಾಗಿ, ಯಾವುದೇ ಗರಂ ಮಸಾಲ, ಚಿಕನ್ ಮಸಾಲ ಬಳಸ್ದೆ ಮನೆಯಲ್ಲೇ ಯಾವ ಥರ ಮಟನ್ ಸಾಂಬಾರಿಗೆ ಏನು ಹಾಕ್ತೀವಿ ಅದನ್ನೇ ಬಳಸಿ ಮಾಡೋ ಅಂಥ ಫ್ರೈ ನಮಗಿಷ್ಟ ಆಗೋವಂಥದ್ದು. ಇದು ಕೂಡ ಚೆನ್ನಾಗಿತ್ತು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಇದು ಏನಪ್ಪ ಅಂತಂದರೆ ಬ್ಯಾಚುಲರ್ಸ್ಗೆ ತುಂಬ ಯೂಸ್ಫುಲ್ಲು, ಮತ್ತು ಹೊರಗಡೆ ಹೋದಾಗೂ ಅಷ್ಟೇ ಇದು ಬೇಗ ಆಗೋಂಥ ಮಟನ್ ಫ್ರೈ ಅಂತ ಹೇಳ್ಬೋದು. ಇವಾಗ ಬಂದುಬಿಟ್ಟು ಇದನ್ನು ಸ್ವಲ್ಪ ದೊಡ್ಡ ಕುಕ್ಕರಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಕುಕ್ಕರ್ಗೆ ಹಾಕಿದ್ವಿ. ಯಾಕಂದರೆ ಅದು ಚಿಕ್ಕ ಕುಕ್ಕರ್ ಆಗಿತ್ತಲ್ವ, ಹಾಗಾಗಿ ಇಡಿಸ್ತಾ ಇರಲಿಲ್ಲ. ಅದಕ್ಕೆ
ಇವಾಗ ಏನು ಚಿಕ್ಕ ಕುಕ್ಕರು 3 ಲೀಟ್ರಿನ ಕುಕ್ಕರ್ ಇತ್ತು, ಅದರಲ್ಲಿ ಮ್ಯಾಕೆ ಮಟನ್ ಫ್ರೈ ಮಾಡಿದರೆ ಸಾಕಾಗುತ್ತೆ. ಇದು ಬಂದ್ಬಿಟ್ಟು 5 ಲೀಟ್ರ್ ಕುಕ್ಕರು. ಇವಾಗ ಬಂದ್ಬಿಟ್ಟು ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡೆ. ನಾನು ಫಸ್ಟ್ ಮಾಡಿಬಿಡ್ತೀನಿ, ಈ ಕಡೆ ಒಲೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಬಟ್ ಕಾಣಿಸ್ತಾ ಇಲ್ಲ ಅದು. ಇವಾಗ ಇದು ಕುಕ್ಕರ್ ಏನಿದೆ ಇದನ್ನ ಆ ಕಡೆ ಇಟ್ಬಿಟ್ಟು ಆ ಚಿಕ್ಕ ಕುಕ್ಕರ್ನ ಈ ಕಡೆ ಇಟ್ಕೊತೀನಿ. ಇವಾಗ ಬಂದು ಎಲ್ಲ ಮತ್ತೆ ಒಂದು ಮಿಕ್ಸ್ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ, ನೋಡ್ತಾ ಇದ್ದೀನಿ. ಅದಾದಮೇಲೆ ನನಗೆ ನಮ್ಮ ಅಪ್ಪಾಜಿ ಬೇರೆ ಬೇಗ ಬರ್ತಾಯಿದ್ದೀನಿ. ಅವರು ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರು, ಹಂಗಾಗಿ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಈ ಕಡೆ ಚಿಕ್ಕ ಕುಕ್ಕರ್ಗೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾಯ್ತಾ ಇದೆ. ಇವಾಗ ಬಂದುಬಿಟ್ಟು ಮಟನ್ ಹಾಕ್ಬಿಟ್ಟು ಒಂದು ಫ್ರೈ ಮಾಡ್ತೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿದರೆ ಇನ್ನೇನು ಮುಗಿದೋಯ್ತು. ಫಸ್ಟ್ಗೆ ಏನು ಮಾಡಿದ್ವಿ ಅದು. ಇವಾಗ ಸ್ವಲ್ಪ ಮಟನ್ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅದು ಒಬ್ಬರಿಗೆ ಅಲ್ವ, ಅದಕ್ಕೆ ಹಂಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ನೀರುಳ್ಳಿ ಮತ್ತು ಅರಶಿನ ಈರುಳ್ಳಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋದು. ಇದಕ್ಕೆ ನಾವು ಇವಾಗ ಕಾಯಿ ಮತ್ತು ಚಕ್ಕೆ ಮಸಾಲೆ ಮಿಶ್ರಣ ಹಾಕ್ಬಿಟ್ಟು ಮಾಡೋ ಅಂಥದ್ದಷ್ಟೇ. ಕೊತ್ತಂಬರಿ, ಇದರಲ್ಲಿ ಅರಶಿನ ಈರುಳ್ಳಿಯಲ್ಲಿ 1-2-3 ವಿಸಲ್ ಕೂಗಿಸಿ ಅದಾದಮೇಲೆ ವಿಸಲ್ ತೆಗೆದ್ಬಿಟ್ಟು ಹಾಕೋಂಥದ್ದು. ಮಿಶ್ರಣ ಎಲ್ಲ ಹಾಕ್ಬಿಟ್ಟು ಒಂದು 5-10 ವಿಸಲ್ ಕೂಗಿಸ್ತೀನಿ. ಯಾಕಂದರೆ ನಮ್ಮ ಅಪ್ಪಾಜಿ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಇತ್ತು, ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ ಇದ್ದೆ. ಬೇಡ ಅಂದ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕಿದೆ. ಯಾಕಂದರೆ ಕಾಯಿ ಜೊತೆ ಹಾಕಿರ್ಲಿಲ್ವಲ್ಲ, ಹಂಗಾಗಿ ಹಾಕಬೇಕು. ಆಮೇಲೆ ಯಾವಾಗೂ ಹಾಕಿಲ್ಲ ಮತ್ತು ಕೆಟ್ಟೋದ್ರೆ ನಮ್ಮ ಅಪ್ಪಾಜಿನದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟಿದ್ದೀನಿ. ಇದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರುಬ್ಬಿಟ್ಟಿರೋಂಥ ಮಸಾಲೆ ಏನಿದೆ ಅದನ್ನ ಲಿಡ್ ಕ್ಲೋಸ್ ಮಾಡಿದರೆ ಎರಡೂ ಕೂಡ ಅಡುಗೆ ಇದು ಬಂದುಬಿಟ್ಟು ಚಿಕ್ಕ ಕುಕ್ಕರಲ್ಲಿರೋದು ಮೇಕೆ ಮಟನು, ಇದು ಕುರಿ ಮಟನು. ಏನೇ ಆಗಲಿ ಒಂದೇ ಮನೇಲಿ 2 ಅಡುಗೆ ಮಾಡಬೇಕು. ಅದು ಸ್ವಲ್ಪನೇ ಆಗಲಿ ಭಾಳನೇ ಆಗಲಿ, ಹೆಣ್ಮಕ್ಳಿಗೆಲ್ಲ ಹಬ್ಬದಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ಏನು ಆ ಕಡೆ ಇಟ್ಟಿದ್ದಾರೆ ಅದನ್ನ ಲಿಡ್ ಕ್ಲೋಸ್ ಮಾಡೋದು ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದಕ್ಕೂ ಜಾಸ್ತಿ ಮಾಡೋಕ್ಕೋದ್ರೆ ಲೆಂತಿ ಆಗಿಬಿಡುತ್ತೆ, ಹಂಗಾಗಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.